टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೊ ಶಿಸ್ತು ಸಮಿತಿ ನೋಟಿಸ್ ಪಡೆದವರಿಗೂ ಕೂಡ ಈಗ ಹಾಗಾದ್ರೆ ಕಾದಿದೆಯಾ ಸಂಕಷ್ಟ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ 5 ಜನರಿಗೆ ನೋಟಿಸನ್ನು ಕೊಟ್ಟಿದ್ರು. ಅದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಒಬ್ಬರು. ಸೊ ಇನ್ನು ಬೇರೆಯವರಿಗೆ ಈಗ 3 ಶಾಸಕರು 2 ಮಾಜಿ ಸಚಿವರು. ಸೊ ಅವ್ರಿಗೂ ಕೂಡ ಡವಡವ ಶುರುವಾಗಿದೆ. ಮಾಜಿ ಶಾಸಕ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಬಿ.ಪಿ. ಹರೀಶ್ ಇವರೆಲ್ಲರಿಗೂ ಕೂಡ ಈಗ ಢವಢವ ಶುರುವಾಗಿದೆ. ಶೋಕಾಸ್ ನೋಟಿಸ್ ಪಡೆದವರಿಗೆ ಈಗ ನಡುಕ ಶುರುವಾಗಿದೆ. ಯಾಕಂದರೆ ಈಗ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಗತಿ ಏನಾಗಬಹುದು ಅನ್ನುವಂಥದ್ದು ಸಹಜವಾಗಿ ಇವರಲ್ಲೂ ಕೂಡ ಇರುವಂಥ ಒಂದು ಭಯ. ಎಸ್.ಟಿ. ಸೋಮಶೇಖರ್ ಈಗಾಗಲೇ ಸಾಕಷ್ಟು ವರ್ಷಗಳಿಂದಲೇ ನಾವು ಗಮನಿಸ್ತಾ ಇದ್ದ ಹಾಗೆ ಅವರು ಬಿಜೆಪಿಯ ಶಾಸಕರಾಗಿದ್ದುಕೊಂಡು ಕೂಡ ಕಾಂಗ್ರೆಸ್ ಪರವಾಗಿ ಮಾತಾಡುವಂಥದ್ದು, ಸಿದ್ದರಾಮಯ್ಯ ಅವರ ಪರವಾಗಿ ಒಲವನ್ನು ಹೊಂದಿರುವಂಥವ್ರು. ಆಲ್ಮೋಸ್ಟ್ ಅವರು ಒಂದು ಹೆಜ್ಜೆಯನ್ನು ಹೊರಗಡೆ ಇಟ್ಟಿದ್ದಾರೆ ಪಕ್ಷದಿಂದ ಅನ್ನುವಂಥದ್ದು ಕೂಡ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ಒಂದು ವಿಚಾರ. ಇನ್ನೊಂದು ಕಡೆ ರೇಣುಕಾಚಾರ್ಯ ಪದೇ ಪದೇ ಯತ್ನಾಳ್ ವಿರುದ್ಧ ಮಾತಾಡಿದ್ದು ಅಥವಾ ವಿಜೇಂದ್ರ ಅವರನ್ನ ಡಿಫೆಂಡ್ ಮಾಡ್ಕೋಬೇಕು ಅನ್ನೋ ಒಂದು ಭರದಲ್ಲಿ ಅವರು ಒಂದಷ್ಟು ಗುಂಪು ಕಟ್ಕೊಂಡು ಓಡಾಡಿದ್ದು ಇದೆಲ್ಲವೂ ಕೂಡ ಗಮನಿಸಿದೆ ಹೈಕಮಾಂಡ್. ಸೊ ಹಾಗಾಗಿ ಎಲ್ರಿಗೂ ಕೂಡ ಈಗ ಒಂದು 5 ಜನರಿಗೆ ನೋಟಿಸನ್ನು ಕೊಟ್ಟಿತ್ತು, ಶೋಕಾಸ್ ನೋಟಿಸ್. ಅದಕ್ಕೆ ಉತ್ತರವನ್ನು ಕೊಡಬೇಕು. 72 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದ್ರು. ಮೊನ್ನೆನೇ ಸರ್ವಾಗಿರುವಂಥ ಒಂದು ನೋಟಿಸ್. ಸೊ ಅದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅಂತ ನೋಡಿಕೊಂಡು ಶಿಸ್ತು ಸಮಿತಿಯ ಮುಂದೆ ಅದನ್ನು ಪರಾಮರ್ಶಿಸಿ ನೆಕ್ಸ್ಟ್ ಏನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಒಂದು ವೇಳೆ ಯತ್ನಾಳ್ಗೆ ಆದಂಥದ್ದೇ ಇವ್ರಿಗೂ ಕೂಡ ಆದರೆ ಆಗ ಇವರು ಕೂಡ ಉಚ್ಚಾಟನೆ ಆಗಬೇಕಾಗತ್ತೆ. ಆ ಒಂದು ಭಯ ಸಹಜವಾಗಿ ಇವರಲ್ಲೂ ಕೂಡ ಈಗ ಕಾಡ್ತಾ ಇದೆ.